ಎಂದು ಹಾಗೆ ರೋಧಿಸ್ತಾ ಇದ್ದಾರಲ್ಲ. ಎಲ್ಲಿಯಾದ್ರೂ ಕೆಟ್ಟ ಮನುಷ್ಯರೇ ಕೆಟ್ಟದ್ದನ್ನು ಮಾಡುವುದಕ್ಕೆ ಮುಂದಾದ್ರೆ ಅವರನ್ನು ದಂಡಿಸಬಹುದಿತ್ತು, ಕಡಿವಾಣ ಹಾಕಬಹುದಿತ್ತು. ಆದ್ರೆ ಈ ದೈವಗಣಗಳ ಈ ವರ್ತನೆಗೆ ಮನುಷ್ಯರಾದಂತ ನಮ್ಮಿಂದ ಏನು ಮಾಡುವುದಕ್ಕೆ ಸಾಧ್ಯವಿದೆ? ಏನು ಮಾಡುವುದಕ್ಕೆ ಸಾಧ್ಯವಿದೆ? ಇಲ್ಲ. ನಾನು ನಂಬಿರುವುದು ಕ್ಷೇತ್ರ ದೇವತೆಯಾಗಿರುವಂತಹ ಮಹತೋಬಾರ ಮಹಾಲಿಂಗೇಶ್ವರನನ್ನ. ಓ ತಂದೆಯೇ, ಈ ಹೊತ್ತು ನಿನ್ನ ಕ್ಷೇತ್ರ ಎನ್ನುವುದು ನಾಶವಾಗುವಂತಹ ಹಂತದಲ್ಲಿದೆ ದುಷ್ಟಗಣಗಳಿಂದಾಗಿ. ನನ್ನನ್ನು ಈ ಸೂರಾಲು ಸೀಮೆಯನ್ನು ರಕ್ಷಿಸುವಂತ ಹೊಣೆಗಾರಿಕೆ ಮಹಾಲಿಂಗೇಶ್ವರ ನಿನಗೆ ಸೇರಿದ್ದು, ನಿನಗೆ ಸೇರಿದ್ದು, ನಿನಗೆ ಸೇರಿದ್ದು.
ಹೌದು ಈಗಾಗಲೇ ನೆರೆಯಲ್ಲಿ ದುಷ್ಟರ ಸಂಖ್ಯೆ ಹೆಚ್ಚಾಗುತ್ತಾ ಉಂಟು. ಅದರಲ್ಲೂ ನಮ್ಮ ಭಕ್ತಳಾದ ಕೂಸಮ್ಮ ತೋಳಾರ್ತಿಗೆ ಬಡಬಾರು ಕಷ್ಟವರೆಲ್ಲ ಕೊಡ್ತಾ ಇರುವರು. ಗಣಗಳು ಧರ್ಮ ಸತ್ಯ ನ್ಯಾಯ ನೀತಿ ಇರಬೇಕಾದವರು ಈ ರೀತಿ ಅಧರ್ಮದ ಕಾರ್ಯ ಮುಂದುವರಿಸ್ತಾರಂತಾದ್ರೆ ಸರಿಯಾದ ಶಿಕ್ಷೆ ಆಗಲೇಬೇಕು. ಹೋಗುವಾಗ ನಾನು ಒಬ್ಬರೇ ಅಲ್ಲ, ಖಂಡಿಸುವುದಕ್ಕಾಗಿ ನಮ್ಮ ಒಡೆಯನ ಆಜ್ಞೆಯಂತೆ ಹೊರಟು ನಾವು. ಹೌದು, ಹಾಗಾಗಿ ಕಾಲವನ್ನು ವ್ಯಯಿಸುವುದಲ್ಲ, ನೇರವಾಗಿ ದುಷ್ಟ ಗಣಗಳಿದ್ದತ್ತ ಸಾಗಬೇಕಾಗಿ ಸಾಗಬೇಕು. ನಾವು ಸುಮ್ಮನೆ ನಮ್ಮ ದೈವತ್ವಕ್ಕೆ ಬೆಲೆ ಇಲ್ಲ ಅಂತ ಆಗ್ತದೆ. ಒಂದು ನೆಲ ಬೆಲೆ ಸಿಗಬೇಕು ಅಂತ ಆದ್ರೆ ಆ ಗಣಗಳನ್ನು ಖಂಡಿಸಲೇಬೇಕು. ಸತ್ಯ ಎಲ್ಲಿದ್ದಾರೆ? ಹೋಗೋಣ. ನಾವು ಸುಮ್ಮನೆ ಕಂಠ ನೋಡಿ ಶೋಷಣೆ ಮಾಡಿಕೊಳ್ಳುವುದು. ನಾವು ಮಾಡಿದಾಗ ನೀವು ಮಾಡ್ತೀರಲ್ಲ, ನಾವೇನು ಮಾಡ್ತೇವೆ? ನೀವು ಮಾಡಿದಾಗ ನೀವು ಮಾಡ್ತೀರಿ, ನೀವು ಮಾಡಿದಾಗ ನಾವು ಮಾಡಬಾರ್ದಾ? ಮಾಡ್ಲಿಕ್ಕೆ ಆಗುದಿಲ್ಲ. ಹುಚ್ಚುತನದ ಕೆಲಸವನ್ನು ಮಾಡ್ತಾ ಅನ್ಯಾಯದ ಹಾಗೆಲ್ಲ ಸಾಕ್ತಾ ಇದ್ದೀರಲ್ಲ. ಮಾಡಿದ್ದು ತಪ್ಪಾಯ್ತು ಎನ್ನುವ ಹಾಗೆ ನನ್ನ ಹಾಗೂ ಈತನು ಪಾದಕ್ಕೆ ಬಿದ್ದು ಸಾಧ್ಯ ಆಚೆ ಕೇಳುವ ದೈವ ನೀನು
ಕೆಲಸವೇ ಹುಚ್ಚಿತನದ್ದು. ನನ್ನನ್ನ ಹುಚ್ಚ ಎನ್ನುವುದಾಗಿ ಹೇಳ್ತಾ ಇದ್ದೀಯಲ್ಲ, ಹೇಳುವಂತ ನೀನು ದೊಡ್ಡ ಹುಚ್ಚ. ನೀನು ಅಂಗಾಕಾರ ನೋಡಿದ್ರೆ ಒಂದ್ರದ್ದು ಹುಚ್ಚರಾಗಿದ್ದೀಯ ನೀನು. ನಿನ್ನಿಂದ ಆ ಮಾತೆಲ್ಲ ಬೇಡ. ನಾವು ಹೇಗೆ ಬೇಕಾದ್ರೂ ಇರ್ತೇವೆ. ಏನು ಏನು ನಾವು ಹುಚ್ಚದ ಕೆಲಸ ಆಗಿ ಮಾಡ್ತಾ ಇದ್ದೇವೆ. ನಿಮ್ಮ ಮನೆಯಲ್ಲಿ ಹಾಗೆ ಆಯ್ತು. ನಾವು ಬರುವ ಕಾರ್ಯ ಅಷ್ಟೇ. ನೀವೇ ನಮ್ಮನ್ನು ಗೆಳೋರು ಯಾರು? ನಿಮಗೆ ನೆಲ ಬೆಲೆ ಸ್ವಲ್ಪ ಹಿಂದೆ ಯಾಕೆ? ನಾವು ಇಲ್ಲಿವರೆಗೆ ಜಾಗ್ರತೆ ಮಾಡಿಕೊಂಡಿದ್ದೇವೆ. ಯಾವ್ದು? ನೀನು ಇಷ್ಟು ದೊಡ್ಡದಾಳ ಕಟ್ಕ ಬಂದು ನಮ್ಮನ್ನ ತೆಗಿಬೇಡ. ಯಾಕೆ? ಯಾಕೆ? ನಾವು ಎಷ್ಟು ದೊಡ್ಡ ಕಟ್ಕೊಂಡು ನಾವು ಬರ್ತೇವೆ. ಪ್ರಚಾರ ಸಿಗ್ಲಿ ಅಂತ ಏನು ಇಷ್ಟು ದೊಡ್ಡದೆಲ್ಲ ತಗೊಂಡು ಬರುವುದಿಲ್ಲ. ಹೌದಾ? ನಮಗೆ ನೆಲ ಬೆಲೆ ಸಿಗ್ಬೇಕಂತ ಆದ್ರೆ ಬಹುಶಃ ಇದನ್ನೇ ಕಟ್ಟಬೇಕೇನೋ ನಾವು. ಅದ್ರ ಕಟ್ಟಿದ್ರೆ ನಿನಗೂ ನೆಲ ಬೆಲೆ ಸಿಗುವುದಿಲ್ಲ. ಏನ? ಯಾರು ಕಳುತ್ತಾ ಇದೀಯ? ಹಾ. ನಿಮ್ಮ ಹಾಗೆ ನಾವು ಹೆಸರಿಲ್ಲದಿದ್ದವರಲ್ಲ. ಹಾ. ನಮಗೊಂದು ಹೆಸರು ಅಂತ ಉಂಟು, ಹರನಾಣತಿ ಅಂತ. ನಾವು ಈ ದನಗಳಿಂದ ಬಂದವರು ನಾವು. ಇವ್ರು ಯಾರು ಗೊತ್ತಾ? ಮಲಯಾಳಿ ಬಪ್ಪರಿಯ. ಬಪ್ಪರಿಯ ಗೊತ್ತಾಗ್ತದೆ. ಮಾತ್ರವಲ್ಲ ಮಾಡೋದು ಕಾಯಿಗೆ ತಡೆಬಿಟ್ಟು ಇಲ್ಲೇ ನಿಲ್ಲಿಸಿ ಏನಾಗಿ ಹೇಳ್ತಿದ್ದವ. ನೀನ್ ಯಾರು? ಬಬ್ಬರಿಯ ಅಬ್ಬರ ಬಬ್ಬರಿಯವ ಇಲ್ಲ ಬಬ್ಬರವ. ನೀ ಹೈಗುಳಿಯಾಗು ಇವ ಬೊಬ್ಬರೇನೇ ಆಗಲಿ. ಇದುವರೆಗೆ ಎದುರಾಗಿ ನಮ್ಮನ್ನು ಬಂದವರಿಗೆ ಏನು ಎಂತವನ್ನು ತೋರಿಸಿದವರಿದ್ದೇವೆ. ಇನ್ನೂ ನೀವು ನಮ್ಮನ್ನು ಕಾಲಿಗೆ ಗಲಾಟೆಗೆ ಬರ್ತೀರಂತಾದ್ರೆ ನಿಮ್ಮನ್ನ ಬಿಡುವಂತ ಮಕ್ಕಳ ನಾವಲ್ಲ.